ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ನಾವು ಬೆಂಗಳೂರಿನ ಬಾಗಲಕೋಟೆಯಲ್ಲಿರುವಂತಹ ಮಂಜುನಾಥ ನಗರದ ಕಾರ್ಮಿಕ ಇಲಾಖೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾವ್ಯಾವ ಅಧಿಕಾರಿಗಳು ಲಂಚ ತಗೋತಾರೆ, ಭ್ರಷ್ಟಾಚಾರ ಮಾಡ್ತಾರೆ ಅಂತವ್ರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಕೆಲವು ತಿಂಗಳಿಂದ ಮಾಡ್ತಾ ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಅಧಿಕಾರಿ ಏನು ನಿನ್ನೆ ದಿನ ಲೋಕಾಯುಕ್ತರ ಬಲೆಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ಕೇವಲ 10,000 ರೂಪಾಯಿ ಲಂಚ ತಗೊಂಡು ಇವತ್ತು ಮಾನ ಮರ್ಯಾದೆ ಕಳ್ಕೊಂಡಿರುವಂತಹ ಇಲ್ಲಿನ ಕಾರ್ಮಿಕ ಅಧಿಕಾರಿ ಶ್ಯಾಮ್ ರಾವ್ಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸಾರ್ವಜನಿಕ ಸನ್ಮಾನವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಏನು KRS ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಆದಂತಹ ನರಸಿಂಹರೆಡ್ಡಿ ಮತ್ತು ಬೆಂಗಳೂರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ದೇವರಾಜು, ಲೋಕೇಶು, ವಾಸುದೇವು, ಹಾಗೆ ಮಹಾಲಕ್ಷ್ಮಿ ಲೇಔಟ್ನ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಹಾಗೂ ಮುಂತಾದ ಪದಾಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿ ನಾವು ಸೇರಿದ್ದೀವಿ. ಈಗ ಇದೇ ಬಿಲ್ಡಿಂಗ್ ನಲ್ಲಿರುವಂತಹ 2ನೇ ಮಾಡಿಯಲ್ಲಿ ಅವರ ಕಚೇರಿ ಇದೆ. ನೋಡೋಣ ಶ್ಯಾಮರಾವ್ ಇದ್ದಾರಾ ಅಥವಾ ಖಾಲಿ ಕುರ್ಚಿ ಇದೆಯಾ ನೋಡ್ಕೊಂಡು ನಾವು ಏನು ನಮ್ಮ ಕಾರ್ಯಕ್ರಮವಿದೆ ಸನ್ಮಾನದ ಕಾರ್ಯಕ್ರಮವನ್ನ ಮಾಡೋಣ. ದಯಮಾಡಿ ಬನ್ನಿ. ಇದು ಯಾಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಅಂದ್ರೆ, ಕೊನೆಯ ಪಕ್ಷ ನಾವೀಗ ಅವ್ರಿಗೆ ಧಿಕ್ಕಾರ ಕೂಗೋದೋ ಇನ್ನೊಂದು ಮಾಡೋದೋ ಮಾಡಿದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಇನ್ನೊಂದು ಮಾಡಿದ್ರು ಅಂತಾರೆ. ಈಗ ಸಾರ್ವಜನಿಕವಾಗಿ ಸನ್ಮಾನ, ಕೊನೆ ಪಕ್ಷ ಸನ್ಮಾನನಾದ್ರೂ ಮಾಡಿಕೊಂಡು ಈ ರೀತಿಯಾಗಿ ನಾವು ಲಂಚ ತಗೊಳ್ಳೋದು ನಿಲ್ಲಿಸ್ತೀವಿ. ಆಮೇಲೆ ಇನ್ನೊಂದು ಮಾದರಿ ಆಗ್ಬೇಕು. ಕೇವಲ ಶ್ಯಾಮರಾವ್ ಅನ್ನೋದೆಲ್ಲ, ಶ್ಯಾಮರಾವ್ ಇವತ್ತು ಏನು ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತ ಒಂದು ತಿಮಿಂಗ್ಲ. ಆದ್ರೆ ಬಹುತೇಕ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಹಿರಿಯ ಕಾರ್ಮಿಕ ನಿರೀಕ್ಷಕರು ಲಂಚ ಇಲ್ಲದೆ ಒಂದೇ ಒಂದು ಲೈಸೆನ್ಸ್ ಸಹ ವಿತರಣೆ ಮಾಡಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸಗಳನ್ನ, ಸಾರ್ವಜನಿಕರಿಗೆ ಮಾಡಬೇಕಾಗಿರುವಂತಹ ಕಾನೂನುಬದ್ಧ ಕೆಲಸಗಳನ್ನ ಲಂಚ ಇಲ್ಲದೆ ಮಾಡೋದೇ ಇಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಂತಹ ಅಧಿಕಾರಿಗಳನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವ ಮೂಲಕ, ಅದು ಅವಮಾನ, ನಾವು ಸನ್ಮಾನ ಅಂತಾನೆ ಕರಿತೀವಿ. ಈ ರೀತಿಯಾದಂತಹ ಸನ್ಮಾನಗಳು ನಾವು ಸುಮಾರಿಗಾಲೇ ಒಂದು 25ರಿಂದ 30 ಸನ್ಮಾನಗಳಾಗಿದೆ. ಬಾಗ್ಲು ತೆಗಿತಾರೆ ಇದಲ್ಲ ಅವರು. ಬನ್ನಿ, ನಿನ್ನೆ ದಿನ ಇಷ್ಟೊತ್ತು ಬನ್ನಿ, ಇನ್ನೂ ಆಗಿಲ್ಲ ಅಂತ ಕಾಣುತ್ತೆ. ಇದೇ ಕುರ್ಚಿ ಮೇಲೆ ಕೂತು ನಿನ್ನೆ ದಿನ 10,000 ಲಂಚವನ್ನ ತಗೋಬೇಕಾಗಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತ ಯಾಕೆ ಹಾಕೋರೆ ಗೊತ್ತಿಲ್ಲ. ಇದನ್ನ ನೋಡಿ, ಶ್ರೀನಿವಾಸಮೂರ್ತಿ ನಿನ್ನೆ ದಿನ ಇದೇ ಕುರ್ಚಿ ಮೇಲೆ ಕೂತು 10,000 ರೂಪಾಯಿ ಲಂಚವನ್ನ ತಗೊಂಡಿರುವಂತಹ ವ್ಯಕ್ತಿ ಶ್ಯಾಮರಾವ್. ಹಿಂದೆ ನೋಡ್ಬೋದು ಬಸವಣ್ಣನವರು, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಇಂತಹ ಮಹಾನ್ ವ್ಯಕ್ತಿಗಳನ್ನ ಭಾವಚಿತ್ರ ಹಾಕೊಂಡು ಅವ್ರ ಮುಂದೆನೆ ಈ ರೀತಿಯಾದಂತಹ ಅನೈತಿಕ ಕೆಲಸ, ಏನು ಅಮೇಧ್ಯ ತಿನ್ನುವಂತಹ ಕೆಲಸ ಈ ಶ್ಯಾಮರಾವ್ ಮಾಡಿರುವಂತದ್ದು. ಬಂಧುಗಳೇ, ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸನ್ಮಾನ ಮಾಡುವ ಮೂಲಕ ಪದೇ ಪದೇ ರಾಜ್ಯದ ಜನರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಯಾರ್ಯಾರು ಈ ರೀತಿಯ ಲಂಚ ಬಾಕಿದ್ದಾರೆ ಅವ್ರಿಗೊಂದು ಪಾಠ ಹಾಕ್ಬೇಕು. ಮತ್ತೆ ಇವತ್ತು ಸೀಟಲ್ಲಿ ಇಲ್ಲ ಅಂದ್ರು ಈ ಕಚೇರಿಯಲ್ಲಿ ಇರುವಂತಹ ಸರ್ಕಾರಿ ನೌಕರರು, ಏನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಇದು ಉಪವಿಭಾಗ 5, ಬೇರೆ ಬೇರೆ ಉಪವಿಭಾಗಗಳು ಯಾವ್ದಿದೆ, ಅದೇ ರೀತಿಯಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಒಂದು ಪಾಠ ಆಗ್ಬೇಕು. ನಿಮ್ಗಳಿಗೂ ಮುಂದಿನ ದಿನದಲ್ಲಿ ನೀವು ಏನಾದ್ರೂ ಈ ರೀತಿಯಾಗಿ ತಗಲಾಕೊಂಡ್ರೆ, ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡು ಸಿಗಾಕೊಂಡ್ರೆ ನಿಮ್ಗೂ ಇದೇ ರೀತಿಯಾದಂತಹ ಸನ್ಮಾನವನ್ನ ಮಾಡಬೇಕಾಗುತ್ತೆ. ಎಚ್ಚರಿಕೆಯಿಂದ ಇದೆ. ಇವತ್ತು ಕಾರ್ಮಿಕರು ಈ ಸೀಟ್ ಎಂತದ್ದು, ಇಲ್ಲಿ ನ್ಯಾಯ ಕೊಡುವಂತ ಜಾಗ ಇವರು ಕೋರ್ಟ್, ಇದು ಕೋರ್ಟ್ ನಡೆಯುತ್ತೆ. ಎಷ್ಟೋ ಕಾರ್ಮಿಕರುಗಳಿಗೆ ಅನ್ಯಾಯ ಆಗಿರುತ್ತೆ, ಅಂತವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಕೂತ್ಕೊಳ್ಳುವಂತ ಜಾಗದಲ್ಲಿ ಕೂತ್ಕೊಂಡು ಇವತ್ತು 10,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿದಂತ ಪುಣ್ಯಾತ್ಮ ಇವನು ಅಯೋಗ್ಯ. ಹಾಗಾಗಿ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಅಭಿಯಾನ ಮುಂದುವರಿಯುತ್ತೆ. ಯಾರ್ಯಾರು ಲಂಚಕೋರ ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳಿದ್ದಾರೋ ಅವ್ರಿಗೆಲ್ಲ ಈ ರೀತಿಯಾದಂತಹ ಅವಮಾನದ ಸನ್ಮಾನವನ್ನ ಮಾಡ್ತೀವಿ. ಒಂದು ಫೋಟೋ ಕೊಡಿ, ಅಲ್ಲಿ ಇಟ್ಬಿಡಿ, ಹಾರ ಹಾಕಿ ಪೇಟ ಹಾಕಿ, ಹಾರ ಕೊಡಿ. ಗೋಡೆ ಗೊರ್ಸು. ಈಗ ಅವರು ಅನುಪಸ್ಥಿತಿನಲ್ಲಿ ಅವರ ಕುರ್ಚಿಗೆ ಮಾಡ್ತಾ ಇದ್ದೀವಿ. ದಯಮಾಡಿ ಸಾಧ್ಯ ಆದವರು ಇದನ್ನ ಈ ವ್ಯಕ್ತಿಗೆ ಕಳಿಸುವಂತ ಕೆಲಸ ಮಾಡಬೇಕು. ಬನ್ನಿ ಬಂದ್ರಪ್ಪ, ಟೀ ಶರ್ಟ್ ಹಾಕಿರೋರೆಲ್ಲ ಬಂದ್ರೆ ಫೋಟೋ ಹೊಡ್ಕೊಳ್ಳಿ. ಒಂದು ಫೋಟೋ ಬರುತ್ತಾ? ತೆಗಿತಾ ಇದ್ದೀರಾ ನೀಟಾಗಿ? ಒಂದು ಫೋಟೋ ತೆಗೀರಿ. ಫೋಟೋ ಮಾಡಿ. ಬಂಧುಗಳೇ, ಕೇವಲ ಒಂದು ಇಲಾಖೆ ಅಂತಲ್ಲ, ಇವತ್ತು ಪೊಲೀಸ್ನವ್ರಿಗೂ ಸಹ ಏನು ಮೊನ್ನೆ ಕಳೆದ ವಾರ ರಾಮಮೂರ್ತಿ ನಗರದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲಂಚ ತಗೊಂಡು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಅವನಿಗೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸನ್ಮಾನ ಮಾಡಿದ್ವಿ. ಕರ್ನಾಟಕದ ಬಹುತೇಕ ಕಡೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಈ ರೀತಿಯಾಗಿ ಲಂಚ ತಗೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ರೀತಿಯಾದಂತಹ ಒಂದು ಅವಮಾನದ ಸನ್ಮಾನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಎಚ್ಚರಿಕೆಯಿಂದ ಇರ್ಬೇಕು. ಇವತ್ತು ಯಾವ್ಯಾವ ಸರ್ಕಾರಿ ಅಧಿಕಾರಿಗಳಿದ್ದೀರಾ, ಲಂಚ ಮುಡ್ತೀರಾ, ಎಚ್ಚರಿಕೆಯಿಂದ ಇದೆ. ಈ ರೀತಿಯಾದಂತಹ ಸನ್ಮಾನಗಳನ್ನ ನೀವು ಮಾಡಿಸ್ಕೋಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಮಂತ್ರಿ ಹೇಳುವುದು ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು, ಕಾರ್ಮಿಕ ಮಂತ್ರಿಗಳು. ಹೌದು, ಇವತ್ತು ರಾಜ್ಯದ ಕಾರ್ಮಿಕ ಮಂತ್ರಿ ದಿನ ಒಂದಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ನಾವ್ ಹಿಂಗೆ ನಾವು ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂತ. ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ಮಾಡಕ್ಕಾಗಿಲ್ಲ. ಇವತ್ತು ಕೇವಲ ಇದೊಂದೇ ಇಲಾಖೆ ಅಂತಲ್ಲ, ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲೇ ಕಲ್ಯಾಣ ಮಂಡಳಿ ಇದೆ. ಇವತ್ತು ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಹಗರಣ ಅಲ್ಲಿ ನಡೀತಾ ಇದೆ. ಇದೆಲ್ಲ ಗಮನಿಸಬೇಕು. ಸಂತೋಷ್ ಲಾಡು ಯಾವ ರೀತಿ ಪುಂಖವಾಗಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಪುಂಗ್ತಾ ಇರ್ತೀರಾ ನೋಡಿ. ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು, ಸಿಬ್ಬಂದಿಗಳು ಯಾವ ರೀತಿ ಲಂಚವನ್ನ ಪೀಕಿಸ್ಕೊಂಡು ಲಂಚ ತಗೊಂಡು ಈ ರೀತಿಯಾಗಿ ಇವತ್ತು ಬೇಲಾಗಿಲ್ಲ ಅಂತ ಕಾಣುತ್ತೆ. ಈ ವ್ಯಕ್ತಿಗೆ ಜೈಲಲ್ಲಿ ಇದ್ದಾರೆ. ಇದೊಂದು ವಿಚಾರ. ಬೇಲಾಗಿಲ್ಲ ಅಂದ್ರೂ ಸರಿ, ಇವ್ರನ್ನ ಏನೋ ಜೈಲಲ್ಲಿ ಇರ್ತಾರೆ 48 ಗಂಟೆಗಳ ಕಾಲ. ಒಬ್ಬ ಸರ್ಕಾರಿ ಅಧಿಕಾರಿ ಜೈಲಲ್ಲಿದ್ರೆ ಅವನು ಸಸ್ಪೆಂಡ್ ಆಗ್ತಾನೆ. ಆದ್ರೆ ಇದು ಒಂದು ಮಾದರಿ ಆಗ್ಬೇಕು. ಇವತ್ತು ಕೇವಲ ಸಸ್ಪೆಂಡ್ ಆಗೋದಲ್ಲ, ಇಲಾಖಾ ವಿಚಾರಣೆ ನಡಿಬೇಕು. ಯಾಕೆಂದ್ರೆ ರೆಡ್ ಹ್ಯಾಂಡ್ ಸಿಗಾಕೊಂಡಿರೋದ್ರಿಂದ ಈ ವ್ಯಕ್ತಿ ಕೆಲಸದಿಂದಲೇ ವಜಾ ಆಗ್ಬೇಕು. ಇವತ್ತು ಕೇವಲ ಸಸ್ಪೆಂಡ್ ಆಗಿ ನಾಮಕಾವಸ್ಥೆಗೆ 3 ದಿನ ಸಸ್ಪೆಂಡ್ ಮಾಡೋದು, ಅದಾದ್ಮೇಲೆ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಆಗ್ಬಾರ್ದು. ಇಂಥವ್ರಿಗೆ ವಜಾ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಆವಾಗ ಒಂದು ಬುದ್ಧಿ ಬರುತ್ತೆ. ಬೇರೆ ಅಧಿಕಾರಿಗಳು ನಾವು ಲಂಚ ಮುಟ್ಟಬಾರ್ದು, ಲಂಚ ಮುಟ್ಟಿದ್ರೆ ನಮಗೂ ಇದೇ ಕತೆ ಆಗುತ್ತೆ ಅನ್ನೋದು ಬರುತ್ತೆ. ಹಾಗಾಗಿ ಈ ವ್ಯಕ್ತಿಯನ್ನ ಇವತ್ತೇನು ಶ್ಯಾಮರಾವ್ ಕಾರ್ಮಿಕ ಅಧಿಕಾರಿ ಇದ್ದಾರೆ, ಅವ್ರನ್ನ ಸರ್ಕಾರ ವಜಾ ಮಾಡಬೇಕು ಅಂತ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಮತ್ತೆ ಲೋಕಾಯುಕ್ತರು ಬಹುತೇಕವಾಗಿ ಲೋಕಾಯುಕ್ತರು ಟ್ರ್ಯಾಕ್ ಮಾಡ್ತಾರೆ, ಹಿಡಿತಾರೆ. ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟಿದೆ? ಕೇವಲ ಪರ್ಸೆಂಟೇಜ್ 1-2% ಅಲ್ಲಿ ಇವತ್ತು ಶಿಕ್ಷೆಗಳಾಗ್ತಾ ಇರೋದು. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ವಿಚಾರವನ್ನು ಮಾತಾಡ್ತಾ ಇದೆ. ಇವತ್ತು ಲೋಕಾಯುಕ್ತರು ಏನೇನ್ ರೈಡ್ ಮಾಡ್ತೀರಾ, ಟ್ರ್ಯಾಪ್ ಮಾಡ್ತೀರಾ, ಪ್ರಾಮಾಣಿಕವಾಗಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕು. ಇಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಸರ್ಕಾರ. ಇವ್ರೇನು ಇವತ್ತು ಇದೆಲ್ಲ ದಾಖಲೆಗಳನ್ನ ಕೊಟ್ಟು ಸರ್ಕಾರ ಕೇಳ್ತಾರೆ, ಹೌದು ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದಿದೀವಿ ಇಂಥ ವ್ಯಕ್ತಿಯನ್ನ, ಇವನ್ ಮೇಲೆ ಕ್ರಮ ಜರುಗಿಸಿ ಅಂತ ಸರ್ಕಾರ ಕೇಳ್ತಾರೆ. ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ರೀತಿಯಾಗಿ ನೀವು ಬಂದ್ಮೇಲೆ ಎಷ್ಟು ಟ್ರ್ಯಾಪ್ಗಳಾಗ್ತಾ ಇದಾವೆ, ಲೋಕಾಯುಕ್ತ ಟ್ರ್ಯಾಪ್ಗಳು ಎಷ್ಟು ಜನಕ್ಕೆ ಇವತ್ತು ಶಿಕ್ಷೆ ಆಗಿದೆ, ಶಿಕ್ಷೆ ಪ್ರಮಾಣ ಎಷ್ಟಿದೆ? ಈ ಶಿಕ್ಷೆ ಪ್ರಮಾಣವನ್ನ ಈ ಅಧಿಕಾರಿಯ ಮುಖಾಂತರನೇ ಇವತ್ತು ಈ ಶ್ಯಾಮರಾವ್ನ ವಜಾ ಮಾಡುವ ಮೂಲಕ ರಾಜ್ಯಕ್ಕೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಮಾದರಿ ಆಗ್ಬೇಕು ಇವತ್ತು ರಾಜ್ಯ ಸರ್ಕಾರ ಅಂತ ಹೇಳಿ ನಾನು ಈ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ. ದಯಮಾಡಿ ಯಾರ್ಯಾರು ಇಲ್ಲಿ ಕೆಲಸ ಮಾಡಿಸ್ಕೊಳಕ್ ಬರ್ತಾ ಇದ್ದೀರಾ, ನೀವು ಧೈರ್ಯ ತೋರ್ಬೇಕು. ಲಂಚ ಕೊಡ್ಬೇಡ್ರಿ. ಧೈರ್ಯ ತೋರಿದ್ದಕ್ಕೆ ಅವನನ್ನ ಲೋಕಾಯುಕ್ತ ಹಿಡ್ಕೊಂಡು ಹೋಗಿದ್ದಾರೆ. ಜೈಲಲ್ಲಿ ಇದ್ದಾನೆ. ಅಧಿಕಾರಿ ನ್ಯಾಯ ಕೊಡಬೇಕಾದವನು. ನಿಮ್ಮಂತ ಕಾರ್ಮಿಕರಿಗೆ ಅನ್ಯಾಯಗಳಾಗಿರ್ತವೆ, ನಿಮ್ಮಂತವ್ರಿಗೆ ನ್ಯಾಯ ಕೊಡಬೇಕಾಗಿರೋಂಥವ್ರು ಇವತ್ತು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈ ರೀತಿಯಾಗಿ ಇವತ್ತು ಯಾರ್ಯಾರು ಇದ್ದೀರಾ ನೀವುಗಳು ದಯಮಾಡಿ ಧೈರ್ಯ ಮಾಡಿ, ಒಂದೇ ಒಂದು ಪೈಸಾ ಲಂಚ ಕೊಡಬೇಡಿ. ಇವತ್ತು ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ಬರ್ತಾ ಇದೆ, ಲಕ್ಷಾಂತರ ರೂಪಾಯಿ ಸಂಬಳ ಅವ್ನಿಗೆ.
10,000 ರೂಪಾಯಿ ಕಿಚ್ಚು ಹಚ್ಚಿದ್ದಾನೆ ಮುಟ್ಟಾಳ. ಇದು ಬಂಧುಗಳೇ ಈ ರೀತಿಯಾದಂತಹ ವ್ಯವಸ್ಥೆ. ಇಂತಹ ಎಲ್ಲಿ ಭ್ರಷ್ಟಾಚಾರ ಕಂಡುತ್ತೋ ಅಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವೆಲ್ಲ ತಿಳಿಸ್ಬೇಕು. ಬನ್ನಿ ನಮ್ಮ ಜೊತೆ ನೀವು ಕೈ ಜೋಡಿಸಿ KRS ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ. ಇಂತಹ ಭ್ರಷ್ಟರನ್ನ ಲಂಚಕೋರರನ್ನ ಮಟ್ಟ ಹಾಕೋಣ. ಒಂದು ಒಳ್ಳೆಯ ಸಮೃದ್ಧವಾದಂತಹ ಸಮ ಸಮಾಜದ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಅಂತ ನಾಡಿನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಇಂತಹ ಭ್ರಷ್ಟರನ್ನ ನೀಚರನ್ನ ಇವತ್ತು ಜೈಲಲ್ಲಿ ಇದ್ದಾನೆ ಮುಟ್ಟಾಳ, ಪರ್ಮನೆಂಟ್ ಜೈಲಲ್ಲಿ ಇರಬೇಕು, ಪರ್ಮನೆಂಟ್ ಆಗಿ ಕೆಲಸ ಹೋಗ್ಬೇಕು. ಈ ರೀತಿಯಾಗಿ ಒಬ್ಬನಿಗಾದ್ರೆ ಮಾದರಿ ಆಗುತ್ತೆ. ಇವತ್ತು ಬೇರೆಯವರು ಲಂಚ ಮುಟ್ಟೋದಕ್ಕೆ ಎದುರ್ಕೋಬೇಕು. ಆ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಬೇಕು. ಇಷ್ಟನ್ನ ಹೇಳ್ತಾ ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಮುಂದೇನು KRS ಪಕ್ಷವನ್ನು ಸಂಪರ್ಕಿಸಿ. ಯಾವುದೇ ಅಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸಂಪರ್ಕಿಸಿ. ಅಂತ ಅಧಿಕಾರಿಗಳಿಗೆ ಏನು ಕಾನೂನುಬದ್ಧವಾಗಿ ನಿಮಗೆ ಕೆಲಸಗಳನ್ನ ಮಾಡಿಕೊಡ್ಬೇಕಾಗುತ್ತೆ. ಯಾವುದೇ ಲಂಚ ರುಶ್ವತ್ ಇಲ್ಲದೆ ನಿಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಸುವಂತ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ಈ ಲೈವ್ನ ಏನು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪಕ್ಷದ ಎಲ್ಲಾ ಸೇನಾನಿಗಳಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ.